ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ರಾಜಕಾರಣದಲ್ಲಿ ಗೌಡರ ಗದ್ದಲ ಇದೆಯಲ್ಲ, ಇದು ತಾರಕಕ್ಕೇರಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ತೀರಾ ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಹಳೆ ಮೈಸೂರು ಭಾಗದ ಅತ್ಯಂತ ಪ್ರಭಾವಿ ಒಕ್ಕಲಿಗ ನಾಯಕ. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಸ್ವಲ್ಪ ಆತಂಕಗಳು ಶುರುವಾಗ್ಬಿಟ್ವು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನಮ್ಮ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರಬಹುದು, ನಮ್ಮ ವೋಟ್ ಬ್ಯಾಂಕ್ನಲ್ಲಿ ವ್ಯತ್ಯಾಸ ಆಗಬಹುದು ಅಂತ ಕುಮಾರಸ್ವಾಮಿಗೆ ಅನಿಸ್ತು. ಹೀಗಾಗಿ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಚ್ಚೇ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದೆ. ಅದು ಕುಮಾರಸ್ವಾಮಿ ಅವರು ಇರಬಹುದು, ನಿಖಿಲ್ ಕುಮಾರಸ್ವಾಮಿ ಇರಬಹುದು, ಎಲ್ಲರೂ ಕೂಡ ಈ ಹೋರಾಟಕ್ಕೆ ಇಳಿದಿದ್ದಾರೆ. ಆದರೆ ಈ ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ಇದ್ದಕ್ಕಿದ್ದಂತೆ ರಾಂಗ್ ಎಂಟ್ರಿ ಕೊಟ್ಟಿದ್ದು ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಎಂಟ್ರಿಯಿಂದಾಗಿ ಕಾಂಗ್ರೆಸ್ಗೆ ನಯಾ ಪೈಸೆ ಲಾಭ ಆಗಿಲ್ಲ. ಬದಲಾಗಿ ಇಡೀ ಕಾಂಗ್ರೆಸ್ಗೆ ಪ್ರದೀಪ್ ಈಶ್ವರ್ ಕೆಡ್ಡ ತೋಡ್ತಾ ಇದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಕೆಲ ನಾಯಕರೇ ಹೇಳ್ತಾ ಇದ್ದಾರೆ. ಇಂತಹ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮವಾಗಿದ್ರೂ ಕೂಡ ಸಾಲದು. ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್, ಇಬ್ಬರು ಮದಗಜಗಳ ಕಾದಾಟ ಇದು. ಇದರ ಮಧ್ಯದಲ್ಲಿ ಹೋದ್ರೆ ನಾವು ಊಷ್ಟ ಆಗ್ತೀವಿ. ಆದರೆ ಪ್ರದೀಪ್ ಈಶ್ವರ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಅವರು ಮಾಡಿದಂತಹ ತಪ್ಪಿಗೆ ಕಾಂಗ್ರೆಸ್ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬರುತ್ತೆ. ಹೀಗಂತ ಕಾಂಗ್ರೆಸ್ ನಾಯಕರೇ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದೂ ಅಲ್ಲದೆ ಪ್ರದೀಪ್ ಈಶ್ವರ್ ಈಗ ಕುಮಾರಸ್ವಾಮಿಗೆ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ನನ್ನನ್ನ ಎದುರಿಸಿ ಅಂತ ಸವಾಲ್ ಹಾಕಿದ್ದಾರೆ. ಇದು ಕೂಡ ಪ್ರದೀಪ್ ಈಶ್ವರ್ ಅವರ ರಾಜಕೀಯ ಅಂತ್ಯಕ್ಕೆ ಅವರೇ ಇಟ್ಟಂತಹ ಫೌಂಡಿಂಗ್ ಸ್ಟೋನ್ ಇದು. ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ ಅವರನ್ನು ಎದುರಾಕೊಂಡ್ರೆ ಪ್ರದೀಪ್ ಈಶ್ವರ್ಗೆ ಎಂತಹ ಸನ್ನಿವೇಶ ಬರುತ್ತೆ, ಪ್ರದೀಪ್ ಈಶ್ವರ್ ಎಂತಹ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರುವಂತಹ ತಪ್ಪುಗಳು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಹೊಡೆತ ಕೊಡುತ್ತೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಇದು ರಾಜಕೀಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಮೈಲೇಜ್ ಅನ್ನು ಕೊಡುತ್ತಾ, ಇದೆಲ್ಲ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಬೆಂಗಳೂರು ಮಿತಿ ಮೀರಿ ಬೆಳೀತಾ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಇದು ವೈಜ್ಞಾನಿಕವಾಗಿ ಬೆಳೀತಾ ಇರುವಂತಹ ನಗರವೂ ಕೂಡ ಅಲ್ಲ. ವಿಪರೀತವಾಗಿ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಯಾರ ಎಜುಕೇಶನ್ ಮುಗಿದ್ರೂ ಕೂಡ ಆತ ಮೊದಲಿಗೆ ಕನಸು ಕಾಣುವಂತಹದ್ದು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಳ್ಬೇಕು ಅಂತ. ಈ ಕಾರಣದಿಂದಾಗಿ ಬೆಂಗಳೂರಿನ ಮೇಲೆ ವಿಪರೀತವಾಗಿ ಒತ್ತಡ ಆಗ್ತಾ ಇದೆ. ಇದನ್ನ ಎಲ್ಲರೂ ಕೂಡ ಒಪ್ಪಲೇಬೇಕು. ಇದಕ್ಕೆ ರಾಜಕಾರಣಿಗಳು ನಿಜವಾದಂತಹ ಪರಿಹಾರೋಪಾಯವನ್ನ ಕಂಡುಹಿಡಿಬೇಕಾಗಿತ್ತು. ಅದು ಯಾವ ರೂಪದ ಪರಿಹಾರೋಪಾಯ ಕೇಳಿದ್ರೆ, ಟೈರ್ 2, ಟೈರ್ 3 ಸಿಟಿ ಡೆವಲಪ್ ಮಾಡಬೇಕು. ಕೇವಲ ಕಂಪನಿಗಳು, ಫ್ಯಾಕ್ಟರಿಗಳು ಬೆಂಗಳೂರಿಗೆ ಯಾಕೆ ಬರಬೇಕು? ನೀವು ಬೇರೆ ಬೇರೆ ಸಿಟಿಗಳಲ್ಲಿ ಅದಕ್ಕೆ ಬೇಕಾದಂತಹ ವಾತಾವರಣಗಳನ್ನು ಸೃಷ್ಟಿಸಿ. ಇವತ್ತು ಮಂಗಳೂರಿದೆ, ಬಂದರು ಸಿಟಿ, ತುಂಬಾ ಡೆವಲಪ್ ಮಾಡಬಹುದು. ಅದನ್ನ ಎಷ್ಟು ಬೇಕಾದರೂ ಸಾಧ್ಯತೆಗಳಿದಾವೆ, ಅಂತಹ ಅಪರ್ಚುನಿಟಿಗಳು ಕೂಡ ಇದಾವೆ. ಮೈಸೂರಿದೆ, ಮೈಸೂರು ಬಹಳ ವಿಶಾಲವಾದಂತಹ ಅದ್ಭುತವಾದಂತಹ ಸಿಟಿ. ಅಲ್ಲಿಗೆ ನೀವು ಐಟಿ ಸೆಕ್ಟರ್ ಅನ್ನ ತೆಗೆದುಕೊಂಡು ಹೋಗಿ ಹೊಸ ಹೊಸ ಐಟಿ ಕಂಪನಿಗಳನ್ನು ಮೈಸೂರಿನಲ್ಲಿ ಸ್ಥಾಪನೆ ಮಾಡಿ. ಜನ ವಾಸ ಮಾಡೋದಕ್ಕೆ ಅತ್ಯಂತ ಯೋಗ್ಯವಾದಂತಹ ನಗರ ಅದು. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಕೆಲ ಸಿಟಿಗಳನ್ನು ಡೆವಲಪ್ ಮಾಡಲಿ. ಐಟಿ ಮಂತ್ರಿ ಆಗಿರುವಂತಹ ಖರ್ಗೆ ಸಾಹೇಬರು ಸುಮ್ಮನೆ RSS ಬಗ್ಗೆ ಪ್ರತಿನಿತ್ಯ ಹೇಳಿಕೆ ಕೊಡೋದನ್ನ ಬಿಟ್ಟು ಒಂದೆರಡು ಕಂಪನಿಗಳನ್ನ ಕಲಬುರಗಿಗೂ ಕೂಡ ತೆಗೆದುಕೊಂಡು ಹೋಗ್ಲಿ, ಅಲ್ಲಿನ ಜನರಿಗೆ ಉದ್ಯೋಗ ಸಿಗುವಂತೆ ಮಾಡಲಿ. ಆದ್ರೆ ಇದು ಯಾವುದಕ್ಕೂ ಜನರಿಗೆ ಮನಸ್ಸಿಲ್ಲ. ಈಗ ಕಲಬುರಗಿಯ ರಾಜಕಾರಣಿ ಆಗಿರ್ಲಿ, ಉತ್ತರ ಕರ್ನಾಟಕದ ರಾಜಕಾರಣಿ ಆಗಿರ್ಲಿ, ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಕೂತ್ಕೊಳ್ತಾರೆ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮೇಲೆ ಕಣ್ಣು ಹಾಕ್ತಾರೆ. ಹೀಗಾಗಿ ಬೆಂಗಳೂರನ್ನ ವಿಸ್ತರಿಸ್ತಾ ಹೋಗುವಂತಹದ್ದೇ ಅವರಿಗೆ ಲಾಭದಾಯಕವಾಗಿ ಕಾಣುತ್ತೆ. ಅದರಲ್ಲೂ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಅವರು ಹೇಳಿ ಕೇಳಿ ಕನಕಪುರದವರು. ಹೀಗಾಗಿ ಬೆಂಗಳೂರನ್ನ ಕನಕಪುರ ಮತ್ತು ರಾಮನಗರದ ಕಡೆಗೆ ವಿಸ್ತರಿಸಬೇಕು ಅನ್ನುವಂಥದ್ದು ಅವರ ಕನಸು. ತುಮಕೂರು ಕಡೆಯ ರಾಜಕಾರಣಿಗಳು ಬೆಂಗಳೂರು ನಗರ ತುಮಕೂರಿನ ಕಡೆಗೆ ಬೆಳೀಲಿ ಅಂತಾರೆ. ಇತ್ತ ಕಡೆಯಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರದ ಕಡೆಯ ರಾಜಕಾರಣಿಗಳು ಬೆಂಗಳೂರು ನಮ್ಮ ಸೈಡಿಗೆ ಬೆಳೀಲಿ ಅಂತಾರೆ. ಅದೇ ರಾಮನಗರ, ಕನಕಪುರದ ರಾಜಕಾರಣಿಗಳು ಬೆಂಗಳೂರು ಸಿಟಿ ನಮ್ಮ ಭಾಗಕ್ಕೆ ಬೆಳೀಲಿ ಅಂತೇಳಿ ಅದಕ್ಕೆ ಬೇಕಾದಂತಹ ಕ್ರಮ ಕೈಗೊಳ್ತಾರೆ. ಮಿತ್ರರೇ, ಕೇವಲ ಒಂದು ಟೌನ್ಶಿಪ್ ಮಾಡೋದ್ರಿಂದಾಗಿ ಬೆಂಗಳೂರಿಗೆ ಯಾವುದೇ ರೀತಿಯಲ್ಲೂ ಲಾಭ ಆಗೋದಿಲ್ಲ. ನಾನು ಯಾಕೆ ಇದ್ರ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟೆ ಅಂತಂದ್ರೆ, ಈ ಟೌನ್ಶಿಪ್ನ ಹಿಂದೆ ಹೆಚ್ಚು ಸ್ವಾರ್ಥ ಇದೆಯೇ ಹೊರತು ಬೆಂಗಳೂರಿನ ಬಗ್ಗೆ ಅತಿ ಹೆಚ್ಚು ಕಾಳಜಿ ಖಂಡಿತವಾಗ್ಲೂ ಕೂಡ ಇಲ್ಲ. ಸದ್ಯ ಡಿ.ಕೆ. ಶಿವಕುಮಾರ್ ಈ ಟೌನ್ಶಿಪ್ ಅನ್ನ ಹೆಚ್ಚು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಇದನ್ನ ಮಾಡಲೇಬೇಕು ಅಂತ ಅವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಅತ್ತ ಕಡೆಯಲ್ಲಿ ಇದನ್ನೇ ರಾಜಕೀಯ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿಯೂ ಕೂಡ ಬಯಸಿದ್ದಾರೆ. ಯಾಕೆ ಅಂತಂದ್ರೆ, ರಾಮನಗರದಲ್ಲಿ ರಾಜಕಾರಣ ಮಾಡೋದಕ್ಕೆ ಅವರಿಗೆ ಸಿಕ್ಕಂತಹ ಒಂದು ಪ್ರಬಲ ಅಸ್ತ್ರ ಇದು. ಇದರ ಜೊತೆಗೆ ಇನ್ನೊಂದು ಅಂಶವನ್ನ ಕೂಡ ಹೇಳಬೇಕು. ಕರ್ನಾಟಕದ ಇತ್ತೀಚಿನ ರಾಜಕಾರಣವನ್ನ ನೀವು ಗಮನಿಸಿದ್ದೇ ಆದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಕುಮಾರಸ್ವಾಮಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಅವರು ರಾಜ್ಯವನ್ನೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕುಮಾರಸ್ವಾಮಿ ಅವರಿಗೆ ಡೂ ಆರ್ ಡೈ ಸಿಚುವೇಶನ್ ಇದು. ಈಗಾಗಲೇ ನಿಮಗೆ ಗೊತ್ತೇ ಇದೆ, ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ MLAಗಳು ದೊಡ್ಡ ಸಂಖ್ಯೆಯಲ್ಲೇ ಅಡ್ಡಮತದಾನ ಮಾಡಿದ್ದಾರೆ. ಇಡೀ ಜೆಡಿಎಸ್ ಅನ್ನ ಆಪೋಷಣ ತೆಗೆದುಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಇಲ್ಲಿ ಪ್ರತಿನಿತ್ಯ ಕೆಲವರು ಹೇಳಿಕೆ ಕೊಡ್ತಾರೆ, ಪರಸ್ಪರ ವಾಗ್ದಾಳಿ ಮಾಡ್ತಾರೆ. ಇದಿಷ್ಟಕ್ಕೆ ಈ ವಿಚಾರ ಸೀಮಿತವಾಗಿಲ್ಲ. ಡಿಕೆಶಿಗೂ ಕೂಡ ಕೆಲವೊಂದಷ್ಟು ಅನಿವಾರ್ಯತೆಗಳಿದ್ದಾವೆ, ಕುಮಾರಸ್ವಾಮಿಗೂ ಕೆಲವೊಂದಷ್ಟು ಅನಿವಾರ್ಯತೆಗಳಿದ್ದಾವೆ. ಅದೇನು ಕೇಳಿದ್ರೆ ಡಿಕೆ ಶಿವಕುಮಾರ್ಗೆ ಬಹಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ, JDS ವೀಕ್ ಆಗದ ಹೊರತು 2028ರಲ್ಲಿ ನಾವು ಪುನಃ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮೊದಲನೇದಾಗಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ರಿಪೀಟ್ ಮಾಡಿಲ್ಲ. ಇತ್ತೀಚಿನ ವರ್ಷ ಏನು, ಕಳೆದ 4 ದಶಕದಲ್ಲೇ ಯಾವುದೇ ಸರ್ಕಾರ ರಿಪೀಟ್ ಮಾಡಿಲ್ಲ. ಎರಡನೆಯದಾಗಿ ಕರ್ನಾಟಕದಲ್ಲಿ ಈ ಬಾರಿ ಅಂದ್ರೆ 2028ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಇದಾವಲ್ಲ, ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸುವಂತಹದ್ದು ಬಹುತೇಕ ಫಿಕ್ಸ್. ಕರ್ನಾಟಕದ ರಾಜಕಾರಣದಲ್ಲಿ ಈ ಮೈತ್ರಿ ಚುನಾವಣೆಯನ್ನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ. 2024ರಲ್ಲಿ ಬಿಜೆಪಿ ಮತ್ತು JDS ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. ವಿಧಾನಸಭೆಯಲ್ಲಿ ಯಾವತ್ತೂ ಕೂಡ ಈ ರೀತಿಯ ಮೈತ್ರಿಯ ಚುನಾವಣೆ ಆಗೇ ಇಲ್ಲ. 2028ರಲ್ಲಿ ಡೆಫಿನೆಟ್ ಆಗಿ ಬಿಜೆಪಿ ಮತ್ತು JDS ಒಟ್ಟಾಗೆ ಬರ್ತವೆ. ಅದರ ಜೊತೆಗೆ ಈ ಬಿಜೆಪಿ ಮತ್ತು JDS ಇದಾವಲ್ಲ, ಇದು ಆರ್ಗ್ಯಾನಿಕ್ ಆಗಿ ಮೈತ್ರಿ ಆಗಬಹುದಾದಂತಹ 2 ಪಕ್ಷಗಳು. ಅದು ಹೇಗೆ ಅಂತಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸ್ಟ್ರೆಂತ್ ಇಲ್ಲ, ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಭಾಗದಲ್ಲಿ JDSಗೆ ಸ್ಟ್ರೆಂತ್ ಇಲ್ಲ. ಈ 2 ಪಕ್ಷದ ಕಾರ್ಯಕರ್ತರು ಸಾಂಪ್ರದಾಯಿಕವಾಗಿ ಎದುರಾಳಿಗಳಲ್ಲ. ಹೀಗಾಗಿ ಕರ್ನಾಟಕದ ರಾಜಕಾರಣದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು JDS ಮೈತ್ರಿ ಇದೆಯಲ್ಲ, ಇದು ಹೆಚ್ಚು ವರ್ಕೌಟ್ ಆಗುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಭಯ ಇದೆ. ಅದಕ್ಕೋಸ್ಕರವಾಗಿ ಅವರು JDS ಅನ್ನ ಸಾಕಷ್ಟು ವೀಕ್ ಮಾಡಬೇಕು, JDSನ ಕಾರ್ಯಕರ್ತರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಬೇಕು. ಈ ಪ್ರಯತ್ನದಲ್ಲೇ ಡಿಕೆ ಶಿವಕುಮಾರ್ ಇದ್ದಾರೆ. ಅವರ ಗುರಿ ಇರುವಂತಹದ್ದು 2028 ಹೊರತು ಈ ಮಧ್ಯದ 2 ವರ್ಷದ ಆಡಳಿತಾವಧಿ ಅಲ್ಲ. ಡಿಕೆ ಶಿವಕುಮಾರ್ 2028ರಲ್ಲಿ ಪುನಃ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು. ಇಲ್ಲೇನಾದ್ರೂ JDS 35ರಿಂದ 40 ಹೊರಟೋಯ್ತು ಅಂತಂದ್ರೆ ಈಸಿಯಾಗಿ ಬಿಜೆಪಿ ಮತ್ತು JDS ಸರ್ಕಾರವನ್ನು ರಚನೆ ಮಾಡಿಬಿಡ್ತವೆ. ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂತಹ ಗೌಡ್ರ ಗದ್ದಲದ ಸೀಕ್ರೆಟ್ ಇಷ್ಟೇ. ಇದರ ಮಧ್ಯದಲ್ಲಿ ಇಲ್ಲದ ಉಸಾಬರಿಗೆ ತಲೆ ಹಾಕಿದ್ದು ಆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್. ಇದು ಹೇಗೆ ರಾಂಗ್ ಎಂಟ್ರಿ ಅಂತ ಹೇಳ್ತೀರಿ? ತನ್ನ ಪಕ್ಷದ ವಿರುದ್ಧವಾಗಿ ಕುಮಾರಸ್ವಾಮಿ ಇಷ್ಟೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ. ಒಬ್ಬ ಶಾಸಕನಾಗಿ ಪಕ್ಷವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಈ ವಿಚಾರಕ್ಕೆ ಎಂಟ್ರಿ ಆಗಿದ್ದಾರೆ ಹೀಗಂತ ಕೆಲವರಿಗೆ ಅನ್ನಿಸಬಹುದು. ಅದು ಕೇವಲ ದೂರದಲ್ಲಿ ಕೂತ್ಕೊಂಡು ನೋಡೋರಿಗೆ ಹಾಗನ್ಸುತ್ತಷ್ಟೇ. ರಾಜಕೀಯದ ಸ್ವಲ್ಪ ಜ್ಞಾನ ಇದ್ದವರಿಗೂ ಕೂಡ ಪ್ರದೀಪ್ ಈಶ್ವರ್ ಮಾಡ್ತಾ ಇರುವಂತಹದ್ದು ರಾಜಕೀಯವಾಗಿ ಆತ್ಮಹತ್ಯೆಯ ಕೆಲಸ ಅಂತ ಅರಿವಾಗುತ್ತೆ. ಯಾಕೆ ಹಾಗೆ ಹೇಳದೆ ಕೇಳಿದ್ರೆ, ಮೊದಲನೇದಾಗಿ ಪ್ರದೀಪ್ ಈಶ್ವರ್ ಇದಾರಲ್ಲ, ಅವರಿಗೇನು ದೊಡ್ಡ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ. ಮೊದಲ ಬಾರಿಗೆ MLA ಆಗಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ, ಅವರು ಕರ್ನಾಟಕ ಕಂಡಂತಹ ಒಬ್ಬ ಆಕ್ಸಿಡೆಂಟಲ್ MLA. ಅವರು ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಮ್ಮೆ ಗೆಲ್ಲುವಂತಹದ್ದು ತೀರಾ ಕಷ್ಟ ಇದೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅಥವಾ ಪ್ರದೀಪ್ ಈಶ್ವರ್ ಮೇಲೆ ನನಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಕೂಡ ಇಲ್ಲ. ಯಾಕೆ ಅವರು 2028ರಲ್ಲಿ ಗೆಲ್ಲೋದು ಕಷ್ಟ ಇದೆ ಕೇಳಿದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಚಿತ್ರಣವೇ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರು ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು. ಪ್ರದೀಪ್ ಈಶ್ವರ್ ಮೂಲತಃ ಒಕ್ಕಲಿಗ ಅಲ್ಲ. ಹೀಗಿರುವಾಗ 2028ರಲ್ಲಿ ಪ್ರದೀಪ್ ಈಶ್ವರ್ ಗೆಲ್ಲಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಸಪೋರ್ಟ್ ಬೇಕೇ ಬೇಕು. ಹೀಗಾಗಿ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಎಷ್ಟು ಕಡಿಮೆ ಮಾತನಾಡ್ತಾರೋ ಅವರಿಗಷ್ಟು ರಾಜಕೀಯವಾಗಿ ಒಳಿತಾಗತ್ತೆ. ರಾಜಕಾರಣ ಹೇಗೆ ವರ್ಕ್ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕರ್ನಾಟಕದಲ್ಲಿ ಜಾತಿಯೇ ರಾಜಕಾರಣದ ಮೊದಲ ಅಸ್ತ್ರ. ನಾನು ಎಷ್ಟೋ ಬಾರಿ ಈ ಜಾತಿಗಳ ಬಗ್ಗೆ ಮಾತನಾಡಲೇಬಾರದು ಅಂತ ಅಂದುಕೊಳ್ತೀನಿ. ಆದ್ರೆ ಕರ್ನಾಟಕದ ರಾಜಕಾರಣವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಜಾತಿಯನ್ನ ಹೇಳದೆ ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸ್ಥಿತಿಗೆ ಕರ್ನಾಟಕದ ರಾಜಕಾರಣ ತಲುಪಿದೆ. ಇಂತಹ ಸನ್ನಿವೇಶದಲ್ಲಿ ಚಿಕ್ಕಬಳ್ಳಾಪುರದಂತಹ ಕ್ಷೇತ್ರದಲ್ಲಿ ಒಬ್ಬ ಒಕ್ಕಲಿಗೇತರ ಶಾಸಕನಾಗಿ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವರನ್ನ ಎದುರಾಕೊಳ್ಳೋದಿದೆಯಲ್ಲ, ಇದು ಅವರ ಕೆಡ್ಡಾವನ್ನ ಅವರೇ ತೋಡ್ಕೊಂಡಂತೆ. ಅವರು ಸ್ವಲ್ಪ ತನ್ನ ಕ್ಷೇತ್ರವನ್ನು ಅಧ್ಯಯನ ಮಾಡಬೇಕಾಗಿತ್ತು. ಸುಮ್ಮನೆ ಈ ಇಲ್ಲದ ವಿಚಾರಗಳಿಗೆ ಎಂಟ್ರಿ ಕೊಡುವ ಮುನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತಹ ಚುನಾವಣೆಯ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 2023ರಲ್ಲಿ ಪ್ರದೀಪ್ ಈಶ್ವರ್ ಗೆದ್ದಿದ್ದಲ್ವಾ, ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 86,224 ಮತಗಳು ಸಿಕ್ಕಿರುತ್ತೆ. ಅದೇ ರೀತಿಯಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಸುಧಾಕರ್ಗೆ 75,582 ಮತಗಳು ಸಿಗ್ತವೆ. ಹಾಗೆ ಆ ಸಂದರ್ಭದಲ್ಲಿ JDS ಅಭ್ಯರ್ಥಿಯೂ ಕೂಡ 19,815 ಮತಗಳನ್ನು ಪಡೆದಿರ್ತಾರೆ. ಅಂದ್ರೆ JDSಗೆ ಕಳೆದ ಚುನಾವಣೆಯಲ್ಲಿ 20,000 ಮತಗಳು ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ಗೆದ್ದಿರುವಂತಹದ್ದು 10,800 ಮತಗಳ ಅಂತರದಲ್ಲಿ. ಸದ್ಯ 2028ರಲ್ಲಿ JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯೇ ಚಿಕ್ಕಬಳ್ಳಾಪುರ ಚುನಾವಣೆಯನ್ನು ಎದುರಿಸುವಂತಹದ್ದು. JDS ಮತ್ತು ಬಿಜೆಪಿಯ ವೋಟ್ಗಳನ್ನು ಒಟ್ಟಿಗೆ ಕಂಬೈಂಡ್
ಮಾಡಿದ್ದೆ ಆದ್ರೆ ಅದು ಹತ್ತತ್ರ 1,00,000 ಹತ್ರ ರೀಚ್ ಆಗುತ್ತೆ. ಮೈತ್ರಿಯ ಅಭ್ಯರ್ಥಿ ಬಹಳ ಈಸಿಯಾಗಿ ಗೆಲ್ಲಬಹುದಾದಂತಹ ಕ್ಷೇತ್ರ ಅದು. ಅದೂ ಅಲ್ಲದೆ ಈ ಮೊದಲು ಜೆಡಿಎಸ್ಗೆ ಆ ಕ್ಷೇತ್ರದಲ್ಲಿ ಬಹಳ ಪ್ರಬಲವಾದಂತಹ ವೋಟ್ ಬ್ಯಾಂಕ್ ಇತ್ತು. ಈ ಹಿಂದೆ ಬಿಜೆಪಿಯಲ್ಲಿ ಇರಲಿಲ್ಲ. ಸುಧಾಕರ್ ಬಂದ ಬಳಿಕ ಬಿಜೆಪಿಯಲ್ಲಿ ಎಮರ್ಜ್ ಆಗಿರೋದು. ಮೊದಲು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದ್ದಂತಹ ಕ್ಷೇತ್ರ ಅದು. ಅಂತಹ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಪಂಥಾಹ್ವಾನವನ್ನ ಕೊಟ್ಟು ನೀವಿಲ್ಲಿಗೆ ಬನ್ನಿ, ನನ್ನನ್ನ ಎದುರಿಸಿ ಅಂತ ಹೇಳೋದಿದೆಯಲ್ಲ, ಇದು ಪ್ರದೀಪ್ ಈಶ್ವರ್ ಅವರ ರಾಜಕೀಯ ಪ್ರಬುದ್ಧತೆಯನ್ನು ತೋರಿಸುತ್ತೆ. ಈ ಅಲ್ಪಂಗಿ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಬಿಚ್ಚಿದ್ನಂತೆ ಎನ್ನುವಂತಹ ಗಾದೆ ಇದೆಯಲ್ಲ, ಕೆಲವೊಮ್ಮೆ ರಾಜಕಾರಣಕ್ಕೆ ಇದು ಬಹಳ ಸೂಟ್ ಆಗುತ್ತೆ. ಕೆಲವೊಮ್ಮೆ ಈ ಅಚಾನಕ್ಕಾಗಿ ಸಿಗುವಂತಹ ಯಶಸ್ಸನ್ನ ಕೆಲವರಿಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೂ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಹೊಸ ರಾಜಕಾರಣಿಗಳಿಗೆ ಈ ಹೋರಾಟ ಮಾಡಿ ಅಥವಾ ಜನಪರವಾದಂತಹ ಕೆಲಸಗಳನ್ನ ಸುದೀರ್ಘವಾಗಿ ಮಾಡಿಬಿಟ್ಟು ಏನೋ ಯಶಸ್ಸು ಗಳಿಸುವುದಕ್ಕೆ ತಾಳ್ಮೆ ಇಲ್ಲ. ವೆರಿ ಶಾರ್ಟ್ ಟರ್ಮ್ ನಲ್ಲೇ ಅವರಿಗೆ ದೊಡ್ಡ ಯಶಸ್ಸು ಸಿಗಬೇಕು. ಫಸ್ಟ್ ಚುನಾವಣೆಯಲ್ಲೇ ಅವರು MLA ಆಗಬೇಕು. ಗೆದ್ದ ತಕ್ಷಣ ಅವರು ಡೈರೆಕ್ಟ್ ಆಗಿ ಮಂತ್ರಿ ಆಗಬೇಕು. ಮಂತ್ರಿ ಆಗೋದು ಮಾತ್ರ ಅಲ್ಲ, ಒಳ್ಳೆ ಖಾತೆ ಕೂಡ ಸಿಗಬೇಕು. ನಂತರ ಮಗ ದೊಡ್ಡವನಿದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮಗನಿಗೂ MLA ಟಿಕೆಟ್ ಸಿಗಬೇಕು. ಇಲ್ಲದೆ ಹೋದ್ರೆ ಹೆಂಡತಿಗಾದ್ರೂ ಒಂದು ಕಡೆ ಸ್ಥಾನಮಾನ ಸಿಗಬೇಕು. ಈ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ. ಅದಕ್ಕೆ ಇವರು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿ ಯಾವುದು ಗೊತ್ತಾ? ತನ್ನ ಘನತೆ ಏನು, ತನ್ನ ಗೌರವವೇನು, ತನ್ನ ಸ್ಥಾನಮಾನ ಏನು, ನಾನು ಎಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು, ನನ್ನ ವಯಸ್ಸೇನು, ಇದು ಯಾವುದನ್ನು ನೋಡದೆ ಡೈರೆಕ್ಟ್ ಆಗಿ ಬರ್ತಿದ್ದ ಹಾಗೆ ದೊಡ್ಡ ದೊಡ್ಡ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ಪ್ರದೀಪ್ ಈಶ್ವರ್ ಈಗ ಯಾವುದೋ ಒಬ್ಬ ಸಾಮಾನ್ಯ MLA ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ ಅದೆಲ್ಲೂ ಕೂಡ ಟಿವಿಯಲ್ಲಿ ಸದ್ದಾಗೋದಿಲ್ಲ. ಅದಕ್ಕೇನ್ ಮಾಡೋದು? ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋದು. ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ, ಅಂತವರನ್ನ ಕೆಣಕಿ ಮಾತನಾಡಿದ್ದೆ ಆದ್ರೆ ಸಹಜವಾಗಿ ಮಾಧ್ಯಮಗಳು ಅದನ್ನ ಕವರ್ ಮಾಡ್ತವೆ. ಆಗ ನಾನು ದೊಡ್ಡ ನಾಯಕನಾಗ್ತೀನಿ ಎನ್ನುವಂಥದ್ದು ಇವರ ಹಂಬಲ. ಆದ್ರೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗತ್ತೆ. ಅದನ್ನ ಪ್ರದೀಪ್ ಈಶ್ವರ್ ಮರಿಬಾರದು. ಸದ್ಯ ಪ್ರಿಯಾಂಕಾ ಖರ್ಗೆಯೂ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಅವರು ತನ್ನ ಕ್ಷೇತ್ರದ ಬಗ್ಗೆ ಆಗಲಿ, ತನ್ನ ಇಲಾಖೆಯ ಬಗ್ಗೆ ಆಗಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಮಾಧ್ಯಮದ ಮುಂದೆ ಬಂದ್ರೆ ಕೇವಲ RSS ಬಗ್ಗೆ ಮಾತನಾಡ್ತಾರೆ. ಸದ್ಯಕ್ಕೇನೋ ಖರ್ಗೆಗೆ ತುಂಬಾ ಪ್ರಚಾರ ಸಿಗಬಹುದು. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅದನ್ನ ಕವರ್ ಮಾಡಬಹುದು. ಖರ್ಗೆಯನ್ನ ದೊಡ್ಡ ನಾಯಕ ಅಂತ ಜನ ಭಾವಿಸಬಹುದು. ಆದರೆ ನೆಕ್ಸ್ಟ್ ಚುನಾವಣೆಯನ್ನ ಅವರು ಎದುರಿಸಲೇಬೇಕಲ್ವಾ? ಇದರ ಜೊತೆಗೆ ಪ್ರದೀಪ್ ಈಶ್ವರ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ರಾಜಕಾರಣಿಗಳು 2 ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಯಶಸ್ಸಿಗೂ ಕೂಡ ಮಾತೇ ಕಾರಣ, ರಾಜಕೀಯದ ಸರ್ವನಾಶಕ್ಕೂ ಕೂಡ ಮಾತೇ ಕಾರಣ. ಮಾತಿಗೆ ರಾಜಕಾರಣದಲ್ಲಿ ಆ ಶಕ್ತಿ ಇರುತ್ತೆ. ಇವತ್ತು ನರೇಂದ್ರ ಮೋದಿ ಅವರು ದೇಶವನ್ನೇ ಗೆದ್ದಿದಾರಲ್ವಾ, 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಅದರ ಹಿಂದೆ ಅವರ ಮಾತುಗಾರಿಕೆಯ ಕೊಡುಗೆಯೂ ಕೂಡ ಇದೆ. ಅದೇ ಇವತ್ತು ರಾಜ್ಯದಲ್ಲಿ ಬಹಳ ಪ್ರಭಾವಶಾಲಿಗಳು ಅನಿಸಿಕೊಂಡಂತಹ ರಾಜಕಾರಣಿಗಳು ಮನೆಯಲ್ಲಿ ಕೂತಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ, ಪಕ್ಷ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದೆ. ನಾನು ಯಾರು ಅಂತ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಅವರ ಆ ಸ್ಥಿತಿಗೂ ಕೂಡ ಮಾತೇ ಕಾರಣ. ಹೀಗಾಗಿ ರಾಜಕಾರಣಿಗಳು ಕೇವಲ ಎದುರುಗಡೆ ಸೇರಿದಂಥವ್ರು ಚಪ್ಪಾಳೆ ತಟ್ತಾರೆ ಅಂತಾಗ್ಲಿ ಅಥವಾ ತನ್ನ ಬೆಂಬಲಿಗರಿಗೆ ಖುಷಿ ಆಗತ್ತೆ ಅಂತಾಗ್ಲಿ ಏನೇನೋ ಮಾತನಾಡಬಾರ್ದು. ಒಂದು ವಾಕ್ಯವನ್ನ ಮಾತನಾಡುವ ಮುಂಚೆ ಅದರ ದೂರಗಾಮಿ ಪರಿಣಾಮದ ಬಗ್ಗೆಯೂ ಕೂಡ ಆತನಿಗೆ ಅರಿವಿರಬೇಕು. ಪ್ರದೀಪ್ ಈಶ್ವರ್ಗೆ ಇಂತಹ ಯಾವ ಅರಿವು ಕೂಡ ಇಲ್ಲ. ಅವರ ಹಿನ್ನೆಲೆ ಏನು? ಅವರು ನೀಟ್ ಪರಿಶ್ರಮ ಅಕಾಡೆಮಿ ಅಂತ ಹೇಳಿ ಮಕ್ಕಳಿಗೆ ಕೋಚಿಂಗ್ ಕೊಡುವಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನ ಇಟ್ಕೊಂಡಂತವ್ರು. ಮಕ್ಕಳನ್ನ ಮತ್ತು ಪೋಷಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾದಂತಹ ಮಾತುಗಾರಿಕೆ ಅವರ ಬಳಿಯಲ್ಲಿದೆ. ಅದನ್ನೇ ನೀವು ರಾಜಕಾರಣದಲ್ಲೂ ಕೂಡ ಬಳಸ್ತೀನಿ ಅಂತಂದ್ರೆ ಅದು ಕೇವಲ ಪ್ರದೀಪ್ ಈಶ್ವರ್ಗೆ ಮಾತ್ರ ಡ್ಯಾಮೇಜ್ ಮಾಡೋದಿಲ್ಲ. ಅವರು ಯಾವ ಪಕ್ಷವನ್ನ ರೆಪ್ರೆಸೆಂಟ್ ಮಾಡ್ತಾರೋ ಅದಕ್ಕೂ ಕೂಡ ಡ್ಯಾಮೇಜ್ ಮಾಡುತ್ತೆ. ನೋಡೋಣ, ರಾಜ್ಯ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಘಟ್ಟವನ್ನು ತಲುಪ್ತಾ ಇದೆ. ಪ್ರದೀಪ್ ಈಶ್ವರ್ ಕೂದಲು ಕಿತ್ತು, ತೊಡೆ ತಟ್ಟಿ, ಭುಜ ತಟ್ಟಿ ರಾಜ್ಯದ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇದ್ಯಾವುದೂ ಕೂಡ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಇದೆಲ್ಲವೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿಯೇ ತಲುಪುತ್ತೆ. ರಾಜ್ಯ ರಾಜಕಾರಣದಲ್ಲಾಗುವಂತಹ ಇಂತಹ ರೋಚಕ ಡೆವಲಪ್ಮೆಂಟ್ಗಳನ್ನ ನಿಮಗೆ ನಾನು ಕಾಲಕಾಲಕ್ಕೆ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಈ ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.